ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕ್ಕುದನು ಕನ್ನಡ ವ್ಲಾಗ್ಸ್. ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟಿಫನ್ಗೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅದೇ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೀವು ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದಲ್ಲೇ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆನಾ. ನೈಟು ಲೇಟಾಗೋಯ್ತು ಅಂತೇಳಿ ಊಟದ ಪಾತ್ರೆ ತೊಳೆದಿರಲಿಲ್ಲ. ಸೊ ಇವಾಗ ತೊಳಿತಾ ಇದ್ದೀನಿ, ಟಿಫನ್ ಮಾಡೋಕ್ಕೆ ಮುಂಚೆ ತೊಳೆದು ಬಿಡೋಣ ಅಂತೇಳಿ. ಸೊ ಪಾತ್ರೆ ಎಲ್ಲ ತೊಳ್ಕೊಂಡು ಟಬ್ಬಲ್ಲಿ ಹಾಕ್ತಿದ್ದೆ. ನಮ್ಮ ಮನೇಲಿ ಚಿಕ್ಕದಲ್ಲ ಕಿಚನ್ನು, ಸೊ ಟಬ್ಬು ಸಿಂಕ್ ಹತ್ರ ಅಲ್ಲಿ ಗ್ಯಾಸ್ ಹತ್ರ ಹಿಡಿಯಲ್ಲ. ಸೊ ಅದಕ್ಕೆ ಪಕ್ಕದಲ್ಲಿ ಸ್ಟೂಲ್ ಇಟ್ಕೊಂಡಿರ್ತೀನಿ ಸ್ಟಬ್ನ. ಸೊ ತೊಳೆದು ಟಬ್ಬಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ನೀರು ಸೋರಿದ್ಮೇಲೆ ನೀಟಾಗೆಲ್ಲ ನೀರು ಸೋರುತ್ತಲ್ಲ, ಆಮೇಲೆ ಎತ್ತಿಟ್ಕೊಳ್ತೀನಿ. ಸೊ ಪಾತ್ರೆ ಎಲ್ಲ ಫಿನಿಶ್ ಆಯಿತು. ವೇಸ್ಟ್ ಕಸ ಎಲ್ಲ ಹಾಕ್ಕೊಳ್ಳಿಕ್ಕೆ ಅಲ್ಲೇ ಒಂದು ಕವರ್ ಹ್ಯಾಂಗ್ ಮಾಡಿರ್ತೀನಿ. ಸೊ ಪಾತ್ರೆ ಎಲ್ಲ ಕ್ಲೀನ್, ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಆದಮೇಲೆ ನಾನು ತೊಗೊಂಡೋಗಿ ಆಚೆ ಡಸ್ಟ್ಬಿನಲ್ಲಿ ಹಾಕ್ತೀನಿ. ಎಲ್ಲ ಕೆಲಸ ಮುಗೀತು. ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ದುರ್ಗಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಸೊ ಅಂದು ಮುಗಿಸ್ಲಿ, ಅನ್ವಿತಾ ಮಲ್ಕೊಂಡಿದ್ದಾಳೆ. ಅಷ್ಟರಲ್ಲಿ ಇವತ್ತೆಲ್ಲ ಟಿಫನ್ ಹಾಕ್ಕೊಟ್ಬಿಟ್ಟು ಬಟ್ಟೆ ಸ್ವಲ್ಪ ಒಣಗಾಕಬೇಕು. ಬಟ್ಟೆ ಜಾನ್ಸಿ ಒಣಗಾಕಿ ಆಮೇಲೆ ಒಳ್ಳೆದ್ರೆ ಅಷ್ಟರಲ್ಲಿ ಮುಗಿಸಿದ್ರೆ ಸಾಕು. ಹಾಗೆ ಇನ್ನೊಂದು ಸೈಡು ಅವಳಿಗೆ ಸರಿಗೆ ಅಂದ್ಬಿಟ್ಟು ಬಿಸಿನೀರು ಇಡ್ತಾ ಇದ್ದೀನಿ. ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟು ಸರಿ ಮಾಡ್ಕೊಳ್ತೀನಿ ನಾನು. ನೋಡಿ ಗೊತ್ತಲ್ಲ, ದುರ್ಗೆಗೌಡರು ಟಿಫನ್ ಮಾಡ್ತಾ ಇದ್ದಾರೆ. ಟಿಫನ್ಗೆ ದೋಸೆ ಮಾಡಿದೆ, ಚಿಕನ್ ಸಾಂಬಾರಿದ್ದು. ಸೊ ಚಿಕನ್ ಸಾಂಬಾರಿಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ದೋಸೆ ಮಾಡಿದೆ. ಸೊ ತಿಂತಾ ಇದ್ದೀನಿ. ಅಪ್ಪ ಸಾಕು ಚೆನ್ನಾಗೈತಾ ದೋಸೆ? ದೋಸೆ ಸೆಟ್ ಆಗೈತಾ? ಹೌದಾ? ಕೈ ಕಿತ್ತ ತಕ್ಷಣ ಸುಡಂಗಿದ್ರೆ ಮಾತ್ರ ಚೆನ್ನಾಗಿರ್ತದೆ ಅಂತನಾ? ಮತ್ತೆ ತವಾಯಿಂದ ಹಂಗೆ ಡೈರೆಕ್ಟ್ ಹಾಕ್ಲಾ, ಅವಾಗ ಚೆನ್ನಾಗಿ ಸುಡ್ತಾ ಇರ್ತದೆ. ನೋಡಿ ಫ್ರೆಂಡ್ಸ್, ಬಿಸಿ ಆರಿದ್ಮೇಲೆ ಕೊಟ್ಟರೆ ಸುಡಬೇಕು ಅಂತ ಅವನಿ. ಸುಡೋದು ಕೊಟ್ಟರೆ ಯಾಕೆ ಮಮ್ಮಿ ಇಷ್ಟೊಂದು ಸುಡ್ತೈತೆ, ಇದನ್ನು ಕೊಟ್ಟಿದ್ಯಾ ಅಂತಾನೆ. ನಿಮ್ಮ ಹತ್ರ ಹೇಗೆ ಫ್ರೆಂಡ್ಸ್ ನಾವು? ನೀವೇ ಹೇಳಿ. ಬಟ್ಟೆ ಜಾನ್ಸೋಣ ಅಂತೇಳಿ ಬಂದೆ. ಸೊ ನಾನು ಬಟ್ಟೆ ಜಾನ್ಸುವಾಗ ಕಂಫರ್ಟ್ ಮತ್ತು ಸ್ವಲ್ಪ ಡೆಟಾನ ಎರಡೂ ಹಾಕ್ತೀನಿ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮ್ಮ ಹತ್ರ, ನನ್ನ ಹೈಯರ್ ವಾಷಿಂಗ್ ಮಿಷಿನ್ ಬಂದು 3.5 ಇಯರ್ಸ್ ಆಯಿತು. ಇದುವರೆಗೂ ಒಂದು ಪ್ರಾಬ್ಲಮ್ ಕೂಡ ಇಲ್ಲ. ಸಖತ್ತಾಗಿ ವರ್ಕ್ ಮಾಡುತ್ತೆ. ಕೊಳೆನೂ ಅಷ್ಟೇ ನೀಟಾಗಿ ತೆಗೆಯುತ್ತೆ. ಮಿಷಿನಲ್ಲೇ ಜಾನ್ಸಕ್ಕೆ ಕೂಡ ಹಾಕ್ಬೋದು, ಬಟ್ ಆದರೂ ನಾನು ಒಂದು ಸಲ ಕೈಯಿಂದನೇ ಜಾನ್ಸಿ ಆಮೇಲೆ ನೆಕ್ಸ್ಟು ಅದು ಡ್ರೈನ್ ಆಗೋಕ್ಕೆ ಬಿಡ್ತೀನಿ ನಾನು. ಸೊ ನಿಜ ಹೇಳಬೇಕು ಅಂದರೆ ಸಖತ್ತಾಗಿ ವರ್ಕ್ ಮಾಡುತ್ತೆ. ಕೊಳೆ ಅಂತೂ ಕಾಲರೇ ಆಗಿರಲಿ, ಜೀನ್ಸ್ ಪ್ಯಾಂಟ್ಗಳೇ ಆಗಿರಲಿ ಅಥವಾ ಫಾರ್ಮಲ್ ಪ್ಯಾಂಟ್ಗಳೇ ಆಗಿರಲಿ, ಪಾದದ ಹತ್ರ ನಾನಂತೂ ಉಜ್ಜೋದು ಇಲ್ಲ. ಪಾದದ ಹತ್ರನೂ ಅಷ್ಟೇ, ಕಾಲರಲ್ಲೂ ಅಷ್ಟೇ. ನಿಜವಾಗ್ಲೂ ಸಖತ್ತಾಗಿ ಇದು ವರ್ಕ್ ಮಾಡುತ್ತೆ. ಕೊಳೆ ಅಂತೂ ನೀಟಾಗಿ ಹೋಗುತ್ತೆ. ನನ್ನ ಮಕ್ಕಳು ಬಟ್ಟೆನೇ ಆಗಲಿ ಏನೇ ಆಗಲಿ ನಾನು ಮಿಷಿನ್ಗೆ ಹಾಕೋದು. ಸೊ ನೀಟಾಗಿ ವಾಶ್ ಆಗುತ್ತೆ. ಸೊ ನೋಡಿ ಕಾಣಿಸ್ತಿರ್ಬೋದು, ಕಾಲರ್ ಒಂದು ಸ್ವಲ್ಪನೂ ಗಲೀಜಿಲ್ಲ. ಸೊ ನೀಟಾಗಿ ವಾಶ್ ಆಗುತ್ತೆ. ನಾನಂತೂ ಕೈಯಲ್ಲಿ ಉಜ್ಜೋದೇ ಇಲ್ಲ. ಕೆಲವೊಂದು ಮಿಷಿನಲ್ಲಿ ಕೈಯಲ್ಲೆಲ್ಲ ಉಜ್ಜಬೇಕು. ಅದು 30-40 ಸಾವಿರ ಬಂಡವಾಳ ಹಾಕಿ. ನೀವು ನಂಬ್ತಿರೋ ಬಿಡ್ತಿರೋ, ಇದು ಜಸ್ಟು ನಾವು ತೊಗೊಳ್ಳುವಾಗ 10,000 ಅಷ್ಟೇ ಪೇ ಮಾಡಿದ್ದು. ಧನು ಬಂದಿದ್ದಾರೆ ಇವಾಗ ಟಿಫನ್ ಮಾಡೋಕ್ಕೆ. ಟಿಫನ್ ಹಾಕ್ಕೊಡ್ಬೇಕು, ದೋಸೆ ಹಾಕ್ತಾಯಿದ್ದೆ. ಸೊ ಟಿಫನ್ ಮಾಡ್ಕೊಂಡು ಮತ್ತೆ ಅಂಗಡಿಗೆ ಹೋಗ್ತಾರೆ. ಧನು ಟಿಫನ್ ಮಾಡ್ಕೊಂಡು ಅಂಗಡಿಗೆ ಹೋದರು. ಹಾಗೆ ನನ್ನ ಮಗಳದ್ದು ಸರಿ ತಿನ್ಸಿದ್ದಾಯಿತು. ಇವಾಗ ನಂದು ನಾಷ್ಟ ಮಾಡಬೇಕು. ಟಿಫನ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೆನ್ನೆ ಸಂಜೆ ಹಾಕಿದ್ದಿದ್ದು ಬಟ್ಟೆಗಳು. ಸೊ ಅವೆಲ್ಲ ಇವಾಗ ಎತ್ಬಿಟ್ಟು ಮತ್ತೆ ಇವಾಗ ಹಾಕಬೇಕು. ಇಲ್ಲಿ ಬಿಸಿಲು ಜಾಸ್ತಿ ಬರೋಲ್ಲ, ಸೊ ಅದರಿಂದ ಬಟ್ಟೆಗಳು ಬೇಗ ಒಣಗಲ್ಲ. ಅದಕ್ಕೆ ನಾನು ನೈಟ್ ಆಚೆನೇ ಬಿಟ್ಬಿಟ್ಟಿದ್ದೆ. ಪಾಪದ ಮಾತ್ರ ಒಳಗಡೆ ಹಾಕ್ಕೊಂಡು. ನೋಡಿ ಎಷ್ಟೇ ಆದರೂ ಹೆಣ್ಮಕ್ಳು ಅಲ್ವ. ನನ್ನ ಮಗಳು ಬೇಷನಿಂದ ಬಟ್ಟೆ ಕೊಡ್ತಾ ಇದ್ದಾಳೆ ಒಣಗಾಕೋಕ್ಕೆ. ನನ್ನ ಮಗ ಆಟ ಆಡ್ತಾ ಇದ್ದಾನೆ ಆ ಕಡೆ. ನೋಡಿ ಒಂದೊಂದೇ ಬಟ್ಟೆಗಳು ತಕ್ಕೊಡ್ತಾ ಇದ್ದಾಳೆ ಅವಳು. ಆ ಸೈಡ್ ಆಟ ಆಡ್ತಾ ಇದ್ದಾನೆ ಅವಳನ್ನ. ಮಧ್ಯಾಹ್ನ ಆಗಿದೆ. ಇವಾಗ ಧನುಗೆ ಊಟಕ್ಕೆ ಬರ್ತಾರೆ.
ಸೊ ಅದಕ್ಕೆ ಅನ್ನ ಮತ್ತು ಮೊಟ್ಟೆ ಬೇಯಿಸೋಕ್ಕಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಅನ್ನ ಇಟ್ಟಿದ್ದೀನಿ, ಮೊಟ್ಟೆ ಬೇಯಕ್ಕಿಡ್ಬೇಕು. ಹಾಗೆಯೇ ಒಂದು ಸೈಡ್ ಅನ್ನ ಒಂದು ಸೈಡ್ ಮೊಟ್ಟೆ ಇಟ್ಟರೆ ಬೇಗ ಆಗುತ್ತಲ್ಲ. ಮೊಟ್ಟೆ ಬೇಯಕ್ಕಿಟ್ಟಿದೆ, ಅನ್ನ ಆಗೋಷ್ಟರಲ್ಲಿ ಮೊಟ್ಟೆನೂ ಆಗುತ್ತೆ. ಎಲ್ಲರದ್ದು ಊಟ ಆಯಿತು, ಹಾಗೆ ಒಂದು ರೌಂಡ್ ನಿದ್ದೆ ಕೂಡ ಆಯಿತು. ಸೊ ಇವಾಗ ಸ್ವಲ್ಪ ಅವನಿಗೆ ಬರ್ಸೋಣ ಅಂತೇಳಿ ಬರಿತಾ ಇದ್ದೇನೆ. ನನ್ನ ಮಗ ಮಮ್ಮಿ ಪಾಪ್ಕಾರ್ನ್ ಮಾಡ್ಕೊಳ್ಳಿ ಅಂತ ಕೇಳಿದ. ಸೊ ಅದಕ್ಕೆ ಸಂಜೆ ಆಗಿತ್ತಲ್ಲ, ಒಂದು 5-6 ಗಂಟೆ. ಸೊ ಪಾಪ್ಕಾರ್ನ್ ಮಾಡೋಣ ಅಂತೇಳಿ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಸಂಜೆ ಆಗಿದೆ. ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಬೇಳೆ ಟೊಮೆಟೊ ಹಾಕಿ ಜೀರಿಗೆ ಮೆಣಸು ರಸ ಮಾಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆ, ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಗೆ ಹಾಕ್ತಾಯಿರೋದು ಬೇಯಕ್ಕಿದು. ಆಮೇಲೆ ಒಂದು ದಪ್ಪ ಸೈಜ್ ಅಥವಾ ಚಿಕ್ಕ ಸೈಜ್ದಾದರೆ 2 ಸೈಜು, 2 ಇಲ್ಲಾಂದರೆ ದೊಡ್ಡದಾದರೆ 1 ಟೊಮೊಟೊ ಹೆಚ್ಚಿರೋದು. ಅದೇ ನೀಟಾಗಿ ಹೆಚ್ಚಬೇಕು ಅಂತೇನಿಲ್ಲ, ದಪ್ಪ ಹೆಚ್ಚಿದ್ರೂ ಸಾಕು. ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾನು ಇವಾಗ 2 ವಿಷಲ್ ಕೂಗಿಸ್ಕೊಳ್ತೀನಿ. ನೋಡಿ, ಬೇಳೆ ಟೊಮೊಟೊ ಬೆಳ್ಳುಳ್ಳಿ ಇಷ್ಟೇ ನೆನೆ ಬೇಯಕ್ಕೆ ಹಾಕಬೇಕಾಗಿರೋದು. ಸೊ ನಾನು ಇದನ್ನು ಇಬ್ಬರಿಗೆ ಮಾಡ್ತಾಯಿದ್ದೀನಿ. ಇಬ್ಬರಂದರೆ ಒಂದು 3-4 ಕೂಡ ತಿನ್ಬೋದು, ಅಷ್ಟಾಗುತ್ತೆ. ಸೊ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ ಮಾಡ್ತಾಯಿರ್ತೀನಿ ನಾನು ಇದನ್ನು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈಗ ಇದನ್ನ 2 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ವಿಷಲ್ ಆಗಿದೆ. ನೋಡಿ, ಬೇಳೆ ಟೊಮೊಟೊ 2 ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಒಂದು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಸ್ಮ್ಯಾಶರಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದೇನು ರುಬ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ಸ್ಮ್ಯಾಶರಲ್ಲೇ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೀವು. ನೋಡಿ, ಬೇಳೆ ಟೊಮೊಟೊ 2 ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಬೆಳ್ಳುಳ್ಳಿ ಕೂಡ ಸ್ಮ್ಯಾಶ್ ಆಗಿದೆ. ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ. ಹಾಗೆ ಈಗ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಸಾಕು, ಒಂದು 2 ಎಲೆ. ಹಾಗೆ ಜಜ್ಕೊಂಡು ಒಂದು 5-6 ಎಸಳು ಜಜ್ಕೊಂಡಿರೋದು ಬೆಳ್ಳುಳ್ಳಿ, ಒಂದು 6-7 ಅಥವಾ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ. ಮೆಣಸಿನ್ಕಾಯಿ ಇದು ಮಾಡ್ಕೊಂಡಿರೋದು. ಇದು ಜೀರಿಗೆ ಮೆಣಸು ಪುಡಿ ಹುರಿದು ಪುಡಿ ಮಾಡ್ಕೊಂಡಿರೋದು. ಇದು ದಪ್ಪ ಪುಡಿಯಾಗಿದ್ದರೆ ಸಾಕು. ಹಾಗೆ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸೊ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿರುವಂತಹ ಪುಡಿನ ಹಾಕಿ ಒಂದು 30 ಸೆಕೆಂಡ್ಸ್ ಅಷ್ಟು ನಾವು ಎಣ್ಣೆಲಿ ಬೇಯಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನಷ್ಟು ಸಾಕು. 1 ಅಥವಾ 1.5 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊಳ್ಳೋಣ. ನಾನು ಫಸ್ಟೇ ನೆನೆಸಿಟ್ಕೊಂಡಿದ್ದೆ ಹುಣಸೆ ಹಣ್ಣು. 1.5 ಟೇಬಲ್ ಸ್ಪೂನ್ ಹುಣಸೆ ರಸ ಸಾಕು. ಅಥವಾ ನೀವು ಟೊಮೊಟೊ ಜಾಸ್ತಿ ಹಾಕ್ಕೊಳ್ತೀನಿ ಅಂತಂದರೂ ಕೂಡ 3 ಟೊಮೊಟೊ ಹಾಕ್ಕೊಂಡ್ರೆ ಹುಣಸೆಹಣ್ಣನ್ನು ಆ್ಯಡ್ ಮಾಡೋ ಅಷ್ಟಿಲ್ಲ. ಸೊ ನಾನಿಲ್ಲಿ 1 ದೊಡ್ಡ ಟೊಮೊಟೊ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಣ್ಣೆಲಿ ಸ್ವಲ್ಪ ಒಗ್ಗರಣೆನ ಬೇಯಿಸ್ಕೊಳ್ಳಿ. ನೋಡಿ, ಇಷ್ಟೇ ಸಾಕು. 1-1.5 ಟೇಬಲ್ ಸ್ಪೂನ್ ಅಷ್ಟಿರ್ಬೋದು, ಅಷ್ಟು ಹಾಕ್ಕೊಂಡ್ರೆ ಸಾಕು. ನಿಮಗೆ ಜಾಸ್ತಿ ಆದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಸೊ ನೋಡಿ ಹಾಕ್ಕೊಳ್ಳಿ. ಇಲ್ಲ ಟೊಮೊಟೊ ಹಾಕ್ಕೊಳ್ಳೋಂಗಿದ್ರೆ ನೀವು ಟೊಮೊಟೊ ಹಾಕ್ಕೋಬೋದು, ಹುಣಸೆಹಣ್ಣ ಸ್ಕಿಪ್ ಮಾಡ್ಬೋದು. ಇಲ್ಲ ಹುಣಸೆಹಣ್ಣು ಹಾಕ್ಕೊಳ್ಳೋಂಗಿದ್ರೆ ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ಮತ್ತು ಈಗ ಇದಕ್ಕೆ ಸ್ವಲ್ಪ 1 ಚಿಟಿಕೆಯಷ್ಟು ಅಡಿಗೆ ಅರಿಶಿನ ಹಾಕ್ಕೊಳ್ತೀನಿ. ಇದು ನೀವು ನೆಗಡಿ ಕೆಮ್ಮಿದ್ದಾಗ ಕೂಡ ಮಾಡ್ಕೋಬೋದು. ಜೀರಿಗೆ ಮೆಣಸು ರಸ ಒಳ್ಳೆಯದು. ಈಗ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ. ಸೊ ಬೇಳೆ ಟೊಮೊಟೊ ಬೆಳ್ಳುಳ್ಳಿ ಇವಾಗ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಳ್ಸ್ಕೊಳ್ಳೋಣ. ಹಾಗೆ ರುಚಿಗೆ ಎಷ್ಟು ಬೇಕು ಉಪ್ಪು, ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತಲ್ವ, ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ.
ಚೆನ್ನಾಗಿ ಮಳ್ಳಬೇಕು. ಅದು ಚೆನ್ನಾಗಿ ಮಳ್ಳಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ರಸ ಮೆಣಸು ಮತ್ತು ಜೀರಿಗೆ ರಸ ಬಿಟ್ಟಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ನೋಡೋಕ್ಕಷ್ಟೇ ಅಲ್ಲ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್, ಚೆನ್ನಾಗಾಗಿತ್ತು. ನಮ್ಮ ಮನೇಲೆಲ್ಲ ಇಷ್ಟಪಟ್ಟರು. ಸೊ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಹೇಗಾಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನಾನಿವತ್ತು ವ್ಲಾಗ್ನ ಇದಕ್ಕೆ ಏನು ಮಾಡ್ತಾಯಿದ್ದೀನಿ. ಓಕೆ, ಟೇಕ್ ಕೇರ್. ಹೀಗೆ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.